ಎಲ್ಲರಿಗೂ ನಮಸ್ಕಾರಗಳು. ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ನೀಡಿರುವ ಅತ್ಯಂತ ಮುಖ್ಯವಾದ ಕಾನೂನು ಹಕ್ಕುಗಳು. ಇವು ವ್ಯಕ್ತಿಯ ಸ್ವಾತಂತ್ರ್ಯ, ಸಮಾನತೆ, ಗೌರವ ಮತ್ತು ಭದ್ರತೆಯನ್ನು ಕಾಪಾಡುತ್ತವೆ. ಭಾರತ ಸಂವಿಧಾನದ ಭಾಗ 3 ಕಲಂ 12ರಿಂದ 35ರಲ್ಲಿ ಇವು ವಿವರವಾಗಿವೆ. ಭಾರತದ ಮೂಲಭೂತ ಹಕ್ಕುಗಳು. ಸಮಾನತೆ ಹಕ್ಕು ಕಲಂ 14ರಿಂದ 18. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಧರ್ಮ, ಜಾತಿ, ಲಿಂಗ, ಭಾಷಾ ಆಧಾರಿತ ಭೇದಭಾವ ನಿಷೇಧ. ಅಸ್ಪೃಶ್ಯತೆ ನಿರ್ಮೂಲನೆ. ಪಟ್ಟ ಮತ್ತು ಪದವಿಗಳ ರದ್ದತಿ. ಸ್ವಾತಂತ್ರ್ಯದ ಹಕ್ಕು ಕಲಂ 19ರಿಂದ 22. ಮಾತು ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ. ಶಾಂತಿಯುತ ಸಭೆ ನಡೆಸುವ ಹಕ್ಕು. ಸಂಘಟನೆ ಮಾಡುವ ಹಕ್ಕು. ದೇಶದೊಳಗೆ ಸಂಚರಿಸುವ ಮತ್ತು ನೆಲೆಸುವ ಹಕ್ಕು. ಯಾವುದೇ ವೃತ್ತಿ ಅಥವಾ ವ್ಯಾಪಾರ ಆಯ್ಕೆ ಹಕ್ಕು. ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ಶೋಷಣೆಯ ವಿರುದ್ಧದ ಹಕ್ಕು ಕಲಂ 23ರಿಂದ 24. ಬಲವಂತದ ಕೆಲಸ ನಿಷೇಧ. ಮಾನವ ಕಳ್ಳ ಸಾಗಣೆ ನಿಷೇಧ. 14 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕೆಲಸಕ್ಕೆ ಬಳಸುವುದು ಅಪರಾಧ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕಲಂ 25ರಿಂದ 28. ಯಾವುದೇ ಧರ್ಮವನ್ನು ಪಾಲಿಸುವ, ಆಚರಿಸುವ ಹಕ್ಕು. ಧರ್ಮ ಪ್ರಚಾರದ ಸ್ವಾತಂತ್ರ್ಯ. ಸರ್ಕಾರದ ಧಾರ್ಮಿಕ ತಟಸ್ಥತೆ. ಸಾಂಸ್ಕೃತಿಕ ಮತ್ತು ಶಿಕ್ಷಣ ಹಕ್ಕುಗಳು ಕಲಂ 29ರಿಂದ 30. ಭಾಷೆ, ಲಿಪಿ, ಸಂಸ್ಕೃತಿಯನ್ನು ರಕ್ಷಿಸುವ ಹಕ್ಕು. ಅಲ್ಪಸಂಖ್ಯಾತರಿಗೆ ತಮ್ಮದೇ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಹಕ್ಕು. ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಕಲಂ 32. ಮೂಲಭೂತ ಹಕ್ಕು ಉಲ್ಲಂಘನೆಯಾದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೊರೆ ಹೋಗುವ ಹಕ್ಕು. ರಿಟ್ಗಳು, ಹ್ಯಾಬಿಯಸ್ ಕಾರ್ಪಸ್, ಮಂಡಾಮಸ್, ಸರ್ಸಿಯೋರರಿ, ಪ್ರೊಹಿಬಿಷನ್, ಕೋ ವಾರೆಂಟ್. ಮೂಲಭೂತ ಹಕ್ಕುಗಳ ಮಹತ್ವ. ನಾಗರಿಕರ ಸ್ವಾತಂತ್ರ್ಯ ಮತ್ತು ಗೌರವವನ್ನು ರಕ್ಷಿಸುತ್ತವೆ. ಸಮಾನತೆಯ ತತ್ವವನ್ನು ಬಲಪಡಿಸುತ್ತವೆ. ಅನ್ಯಾಯ, ಶೋಷಣೆ ಮತ್ತು ದೌರ್ಜನ್ಯದಿಂದ ರಕ್ಷಣೆ ನೀಡುತ್ತವೆ. ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾಗಿವೆ. ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಅವಕಾಶ ಕಲ್ಪಿಸುತ್ತವೆ. ಕಾನೂನಿನ ಮುಂದೆ ಸಮಾನತೆಯನ್ನು ಖಚಿತಪಡಿಸುತ್ತವೆ. ಅಭಿವ್ಯಕ್ತಿ, ಧರ್ಮ ಮತ್ತು ಸಂಘಟನೆ ಸ್ವಾತಂತ್ರ್ಯ ನೀಡುತ್ತವೆ. ಸರ್ಕಾರದ ಅಧಿಕಾರಿಗಳ ಮೇಲೆ ನಿಯಂತ್ರಣ ವಹಿಸುತ್ತವೆ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುತ್ತವೆ. ನಾಗರಿಕರಲ್ಲಿ ಜವಾಬ್ದಾರಿ ಮತ್ತು ಜಾಗೃತಿ ಬೆಳೆಸುತ್ತವೆ. ನ್ಯಾಯಾಲಯದ ಮೂಲಕ ಹಕ್ಕುಗಳ ರಕ್ಷಣೆ ಪಡೆಯಲು ಅವಕಾಶ ನೀಡುತ್ತವೆ. ಸಾಮಾಜಿಕ ನ್ಯಾಯ ಮತ್ತು ಸಮತೋಲನವನ್ನು ಕಾಪಾಡುತ್ತವೆ. ದೇಶದ ಏಕತೆ ಮತ್ತು ಅಖಂಡತೆಯನ್ನು ಬಲಪಡಿಸುತ್ತವೆ. ನಾಗರಿಕರು ಭಯವಿಲ್ಲದೆ ಬದುಕಲು ಸಹಾಯ ಮಾಡುತ್ತವೆ. ಮಾನವ ಹಕ್ಕುಗಳ ಮೌಲ್ಯಗಳನ್ನು ಉತ್ತೇಜಿಸುತ್ತವೆ.